ಪ್ರಸಕ್ತ ವರ್ಷ ಸೇತುಬಂಧವನ್ನು SATSನಲ್ಲಿ ಎಂಟ್ರಿ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೂಗಲ್ನಲ್ಲಿ LBA ಲಾಗಿನ್ ಅಂತ ಟೈಪ್ ಮಾಡಿದ್ರೆ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಅದರಲ್ಲಿ SATS ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಓಪನ್ ಆಗುತ್ತೆ. ಅದರಲ್ಲಿ ಲಾಗಿನಲ್ಲಿ ಟೀಚರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಮೊದಲನೇ KJID ನಂಬರೇ ಯೂಸರ್ ನೇಮ್ ಆಗಿರುತ್ತೆ, ಅದನ್ನು ಟೈಪ್ ಮಾಡಿ. OTP ಸೆಂಡ್ ಮಾಡಿದ್ರೆ OTP ಬರುತ್ತೆ. OTPಯನ್ನು ಇಲ್ಲಿ ಟೈಪ್ ಮಾಡಿದಾಗ ವೆರಿಫೈ OTP ಕೊಡಿ. ನೆಕ್ಸ್ಟು ನಿಮ್ಮ ಲೆಸನ್ ಪ್ಲ್ಯಾನ್ ಮತ್ತು ಅಸೆಸ್ಮೆಂಟ್ ಪೇಜ್ ಓಪನ್ ಆಗುತ್ತೆ. ಲೆಫ್ಟ್ ಸೈಡಲ್ಲಿ 3 ಲೈನ್ಸ್ ಇರುತ್ತೆ, ಅದನ್ನು ಟಚ್ ಮಾಡಿದಾಗ ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್ ಈ 3 ಪ್ರೊಫೈಲ್ ಓಪನ್ ಆಗುತ್ತೆ. ಅದರಲ್ಲಿ ಕೊನೆಯದಾಗಿ ಬ್ರಿಡ್ಜ್ ಕೋರ್ಸ್ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದ್ರೆ ಇಲ್ಲಿ ನಿಮ್ಮ ಸ್ಕೂಲ್ ನೇಮ್, ಲ್ಯಾಂಗ್ವೇಜ್ ಯಾವುದು ಮೀಡಿಯಮ್ಮು ಮತ್ತು ಡೈಸ್ ಕೋಡು, ಯಾವ ಕ್ಲಾಸಿಂದ ಯಾವ ಕ್ಲಾಸ್ ತನಕ ಇದೆ, ತರಗತಿಗಳು ಅದನ್ನು ಶೋ ಆಗುತ್ತೆ. ಇಲ್ಲಿ ಒಂದೊಂದನ್ನೇ ಸೆಲೆಕ್ಟ್ ಮಾಡ್ತಾ ಫಿಲ್ ಮಾಡ್ತಾ ಹೋಗೋಣ. ಇಲ್ಲಿ ಸಬ್ಜೆಕ್ಟ್ ಮೀಡಿಯಮ್ಮು ಕನ್ನಡ ಫಿಲ್ ಆಗಿದೆ. ಕ್ಲಾಸ್ 4th ಅಂತ ತಗೊಳ್ಳೋಣ. ಸೆಲೆಕ್ಟ್ ಗ್ರೂಪ್ ಕನ್ನಡ ಇಂಗ್ಲೀಷ್, ಸಬ್ಜೆಕ್ಟ್ ಇಂಗ್ಲೀಷ್, ಸೆಕ್ಷನ್ ಎ, ಡೇಟು ನಾವು ಪ್ರೀ ಟೆಸ್ಟು 2 ಅಥವಾ 3ರಲ್ಲಿ ಮಾಡಬೇಕು. ಸೊ 3 ಅಂತ ಸೆಟ್ ಮಾಡಿ 3ನೇ ತಾರೀಕು ಅಂತ ತಗೊಳ್ಳಿ. ನೆಕ್ಸ್ಟ್ ಸರ್ಚ್ ಬಟನ್ ಒತ್ತಿ. ಈಗ ಇಲ್ಲಿ ಪ್ರೀ ಟೆಸ್ಟ್ ಅನ್ನೋದು ಆ್ಯಕ್ಟಿವ್ ಆಗಿದೆ. ಇಲ್ಲಿ ಗ್ರೀನ್ ಲೈನ್ ಕಾಣಿಸ್ತಾ ಇದೆ. ಸೊ ಪ್ರೀ ಟೆಸ್ಟ್ ಮಾತ್ರ ಈಗ 4A ಎಂಟ್ರಿ ಮಾಡಲಿಕ್ಕೆ ಆ್ಯಕ್ಟಿವ್ ಆಗಿದೆ. ಇಲ್ಲಿ ನಿಮಗೆ ಕ್ಲಾಸ್ 4 ಸಬ್ಜೆಕ್ಟ್ ಇಂಗ್ಲೀಷ್ ಡೇಟು ತೋರಿಸುತ್ತೆ. ಇಲ್ಲಿ ವ್ಯೂ ಆಲ್ LOs ಅಂತ ಇದೆ ರೆಡ್ಡಲ್ಲಿ. ಸೊ ಇದು ಟಚ್ ಮಾಡಿದ್ರೆ ಎಲ್ಲ LOs ಏನೇನಿದೆ ಇಂಗ್ಲೀಷಲ್ಲಿ ಅದು ಇಲ್ಲಿ ನಮಗೆ ಶೋ ಆಗುತ್ತೆ. ಹಾಗೆ ಇಲ್ಲಿ 10 ಎಂಟ್ರೀಸ್ ಪರ್ ಪೇಜ್ ಅಂತ ಇದೆ. ಬೇಕಾದರೆ ನಾವು 50 ಎಂಟ್ರೀಸ್ ಪರ್ ಪೇಜ್ ಕೂಡ ಮಾಡ್ಕೋಬಹುದು, ಅಥವಾ 10 ಆದರೂ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ಸ್ ನೇಮ್, ಇಲ್ಲಿ ಒಂದೇ ಮಗು ಇದೆ 4th ಸ್ಟ್ಯಾಂಡರ್ಡಲ್ಲಿ, LO1. ಇದು ಕೂಡ ನಾವು ಯಾವ LO ಇದೆ ಏನಿದೆ ಅಂತ ಇದನ್ನು ನೋಡ್ಕೋಬಹುದು. ಪ್ರತಿಯೊಂದು LO ಏನಾಗಿದೆ ಅಂತ ಇಲ್ಲೂ ಕೂಡ ನಾವು ಕ್ಲಿಕ್ ಮಾಡಿದ್ರೆ LO ಕೂಡ ಇಲ್ಲಿ ಶೋ ಆಗುತ್ತೆ. ಹಾಗೆ ಇಲ್ಲಿ ಒಂದು ರೆಡ್ ಬಟನ್ ಇದೆ ಮತ್ತು PDF. ಇಲ್ಲಿ ಒಂದು ಎಕ್ಸೆಲ್ ಶೀಟ್, ನಾವೇನು ಎಂಟ್ರಿ ಮಾಡ್ತೀವಿ ಅದನ್ನು PDF ಆಗಿ ಡೌನ್ಲೋಡ್ ಮಾಡ್ಬೋದು, ಎಕ್ಸೆಲ್ ಆಗು ಡೌನ್ಲೋಡ್ ಮಾಡ್ಬೋದು. ಈಗ ಇಲ್ಲಿ ಪ್ರಿಯಾ ಅಂತಕ್ಕಂಥ ಹುಡುಗಿದು ಒಂದೊಂದೇ ಗ್ರೇಡನ್ನು ಎಂಟ್ರಿ ಮಾಡ್ತಾ ಹೋಗೋಣ. ನೋಡಿ A ಅಂತ ಎಂಟ್ರಿ ಮಾಡಿದಾಗ ಗ್ರೀನ್ ಬಾಕ್ಸ್ ಬರ್ತಾ ಇದೆ. A ಮೀನ್ಸ್ ಎಲ್ಲವೂ ಕಲಿಕಾಫಲ ಸಾಧನೆ ಆಗಿದೆ ಅಂತ ಅರ್ಥ. LOs ಏನಿದೆ LO 1 2 3 4 ಅನ್ನು ಸಂಪೂರ್ಣವಾಗಿ ಕಲ್ತಿದ್ದಾಳೆ ಅಂತ ಅರ್ಥ. ಕೊನೆ 2 LOs B ಅಂತ ಹಾಕಿದ್ರೆ ನೋಡೋಣ. B ರೆಡ್ ಬಟನಲ್ಲಿ ಬರುತ್ತೆ. B ಅಂದರೆ ಈ LO ಅರ್ಧ ಕಲ್ತಿರ್ಬೋದು, ಅಥವಾ LOಗೆ ನೀಡಿದಂಥ ಪ್ರಶ್ನೆಗೆ ಅರ್ಧ ಉತ್ತರ ನೀಡಿರ್ಬೋದು, ಅಥವಾ ಸಂಪೂರ್ಣವಾಗಿ ತಪ್ಪಾಗಿರಬಹುದು. ಸೊ ಇಷ್ಟನ್ನು ನಾವು ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನಮಗೆ ಸೇವ್ ಮತ್ತು ಫೈನಲ್ ಸೇವ್ ಅಂತ 2 ಆಪ್ಷನ್ ಇದೆ. ಸೇವ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದ ಬ್ರಿಡ್ಜ್ ಕೋರ್ಸ್ ಡಾಟಾ, ಸೇವ್ ಅಥವಾ ಕ್ಯಾನ್ಸಲ್ ಅಂತ ಕೇಳುತ್ತೆ. ಸೇವ್ ಅಂತ ಕೊಡಿ. ಇಲ್ಲಿ ಬ್ರಿಡ್ಜ್ ಕೋರ್ಸ್ ಸೇವ್ ಸಕ್ಸಸ್ಫುಲಿ ಮತ್ತು ಸೇವ್ ಸಕ್ಸಸ್ಫುಲಿ ಯು ಕ್ಯಾನ್ ಸ್ಟಿಲ್ ಎಡಿಟ್, ಅಂದರೆ ಇಲ್ಲಿ ನಾವು ಮತ್ತೆ ಕೂಡ ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲಿ ನೋಡಿ ಮತ್ತೆ ಕೂಡ ನಾವು ಅಲ್ಲಿ ಎಡಿಟ್ ಮಾಡಬಹುದು. ಡಿಲೀಟ್ ಮಾಡಿ ಏನಾದರೂ ತಪ್ಪಾಗಿದ್ರೆ ಎಡಿಟ್ ಮಾಡಬಹುದು. ಆದರೆ ಇಲ್ಲಿ ಫೈನಲ್ ಸೇವ್ ಅಂತ ಏನಿದೆ, ಈ ಫೈನಲ್ ಸೇವ್ ಅಂತ ಕೊಟ್ಟ ಮೇಲೆ ನಾವು ಇಲ್ಲಿ ಎಡಿಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೈನಲ್ ಸೇವ್ ಕೊಡೋಕ್ಕೆ ಮೊದಲು ಏನಾದರೂ ಇನ್ನೊಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಷ್ಟು ಮಾರ್ಕ್ಸ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ರೆಡ್ ಬಟನಲ್ಲಿರೋ PDF ಅಥವಾ ಎಕ್ಸೆಲ್ ಶೀಟಲ್ಲಿ ನಮ್ಮ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಅಥವಾ ಎಲ್ಲ ಸಬ್ಜೆಕ್ಟ್ಸ್ ಎಂಟ್ರಿ ಆದಮೇಲೆ HM ಲಾಗಿನ್ನಲ್ಲಿ ಕ್ರೋಢೀಕರಣವನ್ನು ಕೂಡ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ಟೆಸ್ಟ್ ಸೆಪ್ಟೆಂಬರ್ ಮತ್ತು ಡಿಸೆಂಬರ್, ಅಂದರೆ ಪೋಸ್ಟ್ ಟೆಸ್ಟ್ ಕೂಡ ಮಾಡಿದ್ದಾರೆ, ಆದರೆ ಇದನ್ನು ಆ್ಯಕ್ಟಿವ್ ಆಗಿಲ್ಲ. ಅಂದರೆ ಇಲ್ಲಿ ನೋಡಿ ವ್ಯೂ ಓನ್ಲಿ ನೋಡ್ಲಿಕ್ಕೆ ಮಾತ್ರ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಪೋಸ್ಟ್ ಟೆಸ್ಟಲ್ಲಿ
ಇಲ್ಲಿ ಬಿ ಗ್ರೇಡ್ ಏನಿದೆ ಅದನ್ನು ಮಾತ್ರ ಎಡಿಟ್ ಅವಕಾಶ ಇರುತ್ತೆ. ಸೊ ಎ ಇರೋವಂಥದ್ದನ್ನು ನಾವು ಪೋಸ್ಟ್ ಟೆಸ್ಟಲ್ಲಿ ಎಡಿಟ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟು ಸೆಪ್ಟೆಂಬರ್ಗೆ ನಾವು ಪರಿಹಾರ ಬೋಧನೆಯನ್ನು ಕೈಗೊಂಡ ಮೇಲೆ ಆ ಮಗು ಎಲ್ಗೋಸ್ ಕಲ್ತಿದ್ರೆ ಇಲ್ಲಿ ನಾವು ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಂತರ ಅದನ್ನು ಎನೇಬಲ್ ಮಾಡ್ತಾರೆ. ಇದು ವ್ಯೂ ಓನ್ಲಿ, ಜಸ್ಟ್ ನಾವು ನೋಡಲಿಕ್ಕಷ್ಟೇ. ಹಾಗೆ ಸೆಪ್ಟೆಂಬರಲ್ಲಿ ಕಲ್ತಿಲ್ಲ ಅಂದರೆ ಡಿಸೆಂಬರಲ್ಲಿ ಕಲಿತು ಅಲ್ಲಿ ಎಲ್ಗೋಸನ್ನು ಕಲ್ತಿದ್ರೆ ಎ ಅಂತ ನಾವು ಹಾಕಲಿಕ್ಕೆ, ಇಲ್ಲಿ ಮಾತ್ರ ಬಿ ಯಾವ್ದು ಹಾಕಿದ್ವಿ ಅದಕ್ಕೆ ಮಾತ್ರ ನಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎ ಅಂತ ಹಾಕಿರೋ ಹತ್ರ ಎಲ್ಲೂ ಕೂಡ ನಾವು ಎಡಿಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಎಂಟ್ರಿ ಮಾಡೋಕ್ಕೆ ಮೊದಲೇ ಕರೆಕ್ಟಾಗಿ ನೋಡಿಕೊಂಡು ಎಂಟ್ರಿ ಮಾಡಬೇಕಾಗುತ್ತೆ. ಸೇತುಬಂಧಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಅಂಶಗಳು ಏನೇನು ಅಂತ ನೋಡೋಣ. ಇಲ್ಲಿ ಮುಖ್ಯವಾಗಿ ಸೇತುಬಂಧದ ಸಂಬಂಧಪಟ್ಟಂತೆ 15 ಅಂಶಗಳನ್ನು ಕೊಟ್ಟಿದ್ದಾರೆ. ಸೇತುಬಂಧ ಯಾರ್ಯಾರು ಮಾಡಬೇಕು? ರಾಜ್ಯ ಪಠ್ಯಕ್ರಮ ಅನುಸರಿಸುವ ಎಲ್ಲ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳು ಈ ಒಂದು ಸೇತುಬಂಧ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ. ಮತ್ತು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನು ನಡೆಸಿ ಸ್ಯಾಟ್ಸ್ನಲ್ಲಿ ಇಂದೀಕರಿಸಬೇಕಾಗತ್ತೆ. ಈಗಾಗಲೇ LBIಗೆ ನೀಡಿರ್ತಕ್ಕಂತಹ ಲಾಗಿನ್ ಕ್ರೆಡೆನ್ಷಿಯಲ್ಸನ್ನು ಬಳಸ್ಕೊಂಡು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಶ್ರೇಣಿಗಳನ್ನು ಕಡ್ಡಾಯವಾಗಿ SATSನಲ್ಲಿ ದಾಖಲಿಸಬೇಕು. ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ರಿಪೋರ್ಟನ್ನು ಜನರೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇಡೀ ತರಗತಿಯ ರಿಪೋರ್ಟನ್ನು ಜನರೇಟ್ ಮಾಡಿಕೊಂಡು ಅದನ್ನು ಸ್ಯಾಪಲ್ಲಿ ಹಾಕಬಹುದು. ಭೌತಿಕವಾಗಿ ನಮೂದಿಸುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಮಾಹಿತಿ ಕ್ರೋಢೀಕರಣಕ್ಕಾಗಿ ಯಾವುದೇ ನಮೂನೆಗಳನ್ನು ರಚಿಸುವ ಅವಶ್ಯಕತೆ ಇಲ್ಲ. ಇದೊಂದು ನಮಗೆ ಸುಲಭದ ಪ್ರಕ್ರಿಯೆ. ನಾವು LBIನಲ್ಲಿ ಏನು ಎಂಟ್ರಿ ಮಾಡ್ತೀವಿ, LBI ಪೋರ್ಟಲಲ್ಲಿ ಏನು ಎಂಟ್ರಿ ಮಾಡ್ತೀವಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಯಾಪಲ್ಲಿ ಇಡಬಹುದು. ತಾಲೂಕು ಹಂತದಲ್ಲೂ ಜಿಲ್ಲಾ ಹಂತದಲ್ಲೂ ರಿಪೋರ್ಟ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ಪ್ರಮುಖವಾದ ಡೇಟ್ಗಳಿದೆ, ಮಹತ್ವದ ದಿನಾಂಕ. ಅಂದರೆ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ಮಾಹಿತಿಯನ್ನು ಈ ತಿಂಗಳ ಅಂದರೆ ಜೂನ್ 25/6/2026 ದಾಖಲು ಮಾಡಬೇಕು. 26/6/26 ಮಾಹಿತಿ ದಾಖಲಿಸದ ಶಾಲೆಗಳು ಪರೀಕ್ಷೆ ನಡೆಸಿಲ್ಲವೆಂದು ಪರಿಗಣಿಸಲಾಗುವುದು. ನೆಕ್ಸ್ಟು 28/6/2026 ನಂತರ ಮಾಹಿತಿ ದಾಖಲಿಸಲು ಅವಕಾಶ ಇರುವುದಿಲ್ಲ. ಸ್ಯಾಟ್ಸ್ನಲ್ಲಿ ಮಾಹಿತಿಯನ್ನು ಫ್ರೀಸ್ ಮಾಡಲಾಗುತ್ತದೆ. ಸೊ ತುಂಬ ಈ 3 ದಿನಗಳನ್ನು ಮಹತ್ವದ ದಿನಗಳು. ಇದನ್ನು ಗಮನ ಇಟ್ಕೊಂಡು, ಅಂದರೆ ನಾವು ಯಾವುದೇ ಕೆಲಸ ಪೂರ್ವ ಪರೀಕ್ಷೆ ಅಥವಾ ಪೋಸ್ಟ್ ಟೆಸ್ಟ್ ಏನಿದೆ, ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟನ್ನು ಮುಗಿಸಿ ಅದು ಎಂಟ್ರಿಯನ್ನು 25 ಮಾಡಬೇಕು. ಇಲ್ಲಾಂದರೆ ಆಮೇಲೆ ಫ್ರೀಸ್ ಆದರೆ ನಾವು ಮಾಡಲಿಕ್ಕೆ ಆಗಲ್ಲ. 4A ಮತ್ತು 4B ಮಾಹಿತಿಯನ್ನು ಸ್ಯಾಟ್ಸ್ನಲ್ಲಿ ಮಾಹಿತಿ ಇಂದೀಕರಿಸಿದ ಕೂಡಲೇ 5A ಮತ್ತು 5B ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತದೆ. ನೋಡಿ, ನಾವು ಅದರಲ್ಲೂ ಮತ್ತೆ ಟೈಪ್ ಮಾಡೋ ಹಾಗಿಲ್ಲ. 4A 4Bನಲ್ಲಿ ನಾವು ಎಂಟ್ರಿ ಮಾಡಿದ ತಕ್ಷಣ ಅದು 5A 5Bಗೂ ಕೂಡ ಆಟೋಮೆಟಿಕ್ ಆಗಿ B ಗ್ರೇಡ್ ಬಂದಿರತಕ್ಕಂಥ ಮಕ್ಕಳ ಮಾಹಿತಿ 5A 5Bಗೂ ಕೂಡ ಫೆಚ್ ಆಗುತ್ತೆ. ಅಪೇಕ್ಷಿತ ಕಲಿಕಾ ಫಲ ಪಡೆಯದ ವಿದ್ಯಾರ್ಥಿಗಳಿಗೆ ಸಾಫಲ್ಯ ಪರೀಕ್ಷೆ ನಡೆಸಿ ನಂತರ ಮೌಲ್ಯಮಾಪನವನ್ನು ಕೈಗೊಳ್ಳಬೇಕು. ಸ್ಯಾಟ್ಸ್ನಲ್ಲಿ A ಗ್ರೇಡ್ ಪಡೆದ ವಿದ್ಯಾರ್ಥಿಗಳ ಶ್ರೇಣಿಗಳನ್ನು ಎಡಿಟ್ ಮಾಡಲು ಅವಕಾಶ ಇಲ್ಲ. ಮತ್ತು ಸ್ಯಾಟ್ಸ್ನಲ್ಲಿ ನಾವು A ಅಂತ ಯಾರಿಗೆ ಹಾಕಿರ್ತೀವಿ ಅವ್ರನ್ನ ಮತ್ತೆ ಎಡಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇವಲ B ಗ್ರೇಡ್ ಪಡೆದ ವಿದ್ಯಾರ್ಥಿಗಳ ಶ್ರೇಣಿಗಳನ್ನು ಮಾತ್ರ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸಾಫಲ್ಯ ಪರೀಕ್ಷೆಯ ನಂತರ B ಶ್ರೇಣಿ ಪಡೆದ ವಿದ್ಯಾರ್ಥಿಗಳಿಗೆ ಅಪೇಕ್ಷಿತ ಕಲಿಕೆಯನ್ನು ಉಂಟು ಮಾಡಲು ಕ್ರಮವಹಿಸಿ ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ಅಂತ್ಯದಲ್ಲಿ ಮೌಲ್ಯಮಾಪನ ಮಾಡಿ ಮಾಹಿತಿಯನ್ನು ಪಡೆಯುವುದು. ಸಾಫಲ್ಯ ಪರೀಕ್ಷೆಯೂ ಆದಮೇಲೆ B ಗ್ರೇಡ್ ಪಡೆದಿರೋರಿಗೆ ನಾವು ಕ್ರಿಯಾಯೋಜನೆಯನ್ನು ತಯಾರಿಸಿಕೊಂಡು ಅವರಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳನ್ನು ಕಲಿಕೆಯನ್ನು ಉಂಟು ಮಾಡೋದಕ್ಕೆ ಕ್ರಮವಹಿಸಬೇಕು. ಅದಕ್ಕೆ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಅಂತ್ಯಕ್ಕೆ ಆ ಒಂದು ಕ್ರಿಯೆಯನ್ನು ಮುಗಿಸ್ಬೇಕು. ಇದಿಷ್ಟು ನಾವು ಸೇತುಬಂಧಕ್ಕೆ ಯಾವ ರೀತಿ ಮಾಡ್ಕೋಬೇಕು, ಲಾಗಿನಲ್ಲಿ ಹೇಗೆ ಮಾಡ್ಕೋಬೇಕು, ಸ್ಯಾಪನ್ನು ಹೇಗೆ ರೆಡಿ ಮಾಡ್ಕೋಬೇಕು, ಮತ್ತು ಮಹತ್ವದ ದಿನಾಂಕಗಳು ಯಾವ ದಿನಾಂಕದ ಒಳಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಈ DSARTಯ ಗೂಗಲ್ ಸಭೆಯಲ್ಲಿ ಚರ್ಚಿಸಲಾಯಿತು. ಅದರ ಒಂದು ಮುಖ್ಯಾಂಶಗಳು.